ಮಾಡ್ತೀವಿ ಫ್ರೆಂಡ್ಸ್ ಅಂತ ಹೇಳ್ತಾ, ಇವತ್ತು ನಾವು ಏನು ನೋಡೋಣ ಅಂದರೆ ಟಾಪಿಕಲ್ಲಿ ಲೋನ್ ತೊಗೊಂಡಿರ್ತಾರೆ. ಲೋನ್ ತೊಗೊಂಡು ನಾನು ಊರು ಬಿಟ್ಟು ಹೋಗ್ತೀನಿ ಮತ್ತು ನಾನು ಯಾರದೇ ಥರದ ಕಾಂಟ್ಯಾಕ್ಟಲ್ಲೂ ಇರಲ್ಲ. ನಮ್ಮನ್ನು ಯಾರೂ ಕಂಡುಹಿಡಿಲೇಬಾರ್ದು. ನಾವು ಯಾವುದೋ ಒಂದು ಊರಿಗೆ ಹೋಗಿ ಅಲ್ಲಿ ಸಿಗೋ ಕೆಲಸವನ್ನು ದಿನ ಕೂಲಿ ಮಾಡಿಕೊಂಡು ಇರೋ ದುಡ್ಡನ್ನು ನಾವು ತಿಂದ್ಕೊಂಡು ಅಲ್ಲಿ ಏನೇನು ಮಾಡಿಕೊಂಡು ಅದನ್ನು ದಿನ ಕೆಲಸ ಮಾಡ್ಕೊಂಡು ನಾವು ತಿಂದ್ಕೊಂಡು ಆ ಥರ ಇದ್ಬಿಡೋಣ ಅಂದ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿ ಇಲ್ಲ ಮನೆ ಖಾಲಿ ಮಾಡಿ ಹೋಗ್ತಾರಲ್ಲ, ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಪರ್ಸ್ನಲ್ ಲೋನ್ ತೊಗೊಂಡಿರ್ತಾರೆ, ಇಲ್ಲ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತಾರೆ, ಯಾವುದೋ ಒಂಥರ ಲೋನ್ ತೊಗೊಂಡು ಅವರು ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಅವರ ಸಿಚುವೇಶನ್ ಚೆನ್ನಾಗಿರಲ್ಲ. ರಿಕವರಿ ಏಜೆಂಟ್ಸು ಮತ್ತು ಬ್ಯಾಂಕ್ ಸೈಡಿಂದ ತುಂಬ ಪ್ರೆಷರ್ ಮಾಡಿರ್ತಾರೆ ಅವ್ರಿಗೆ. ಅವ್ರು ಏನು ಮಾಡ್ತಾರೆ ಅಂದರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆ ಬಿಟ್ಟು ಆಚೆ ಹೋಗಿರ್ತಾರೆ. ಫ್ಯಾಮ್ಲಿ ಜೊತೆಗೆ ಕೂಡ ಬೇರೆ ಊರಿಗೆ ಶಿಫ್ಟ್ ಆಗಿರ್ತಾರೆ. ಶಿಫ್ಟ್ ಆಗಿಬಿಟ್ಟು ಯಾವುದೇ ಕಾಂಟ್ಯಾಕ್ಟಲ್ಲಿ ಅವ್ರು ಇರಲ್ಲ ಫ್ರೆಂಡ್ಸ್. ಫೋನ್ ಇರಲ್ಲ, ಏನು ಇರಲ್ಲ, ಎಲ್ಲ ಒಂದು ಹೊಸದಾಗಿ ಮಾಡಿಕೊಂಡು ಹೋಗ್ಬಿಟ್ಟಿರ್ತಾರೆ, ಅಡ್ರೆಸ್ಗೆ ಇರಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ಬ್ಯಾಂಕ್ ನಿಮ್ಮನ್ನು ಕಂಡುಹಿಡ್ದಿಲ್ಲ ಅಂದರೆ ಓಕೆ. ಸಪೋಸ್ ನಿಮ್ಮನ್ನು ಕಂಡುಹಿಡ್ದಿದ್ರೆ ಅವರು ತಿರ್ಗಾ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ನೀವು ಏನೇನು ಅಂದರೆ ನಿಮ್ಮ ಲೋನ್ ಏನು ಪೆಂಡಿಂಗ್ ಇತ್ತೋ ಅದನ್ನು ನಿಮ್ಮ ಕೈಯಿಂದ ಅವ್ರು ತೊಗೋಬೇಕು ಅಂದರೆ ಯಾವ ಥರ ಹರಾಸ್ಮೆಂಟ್ ಮಾಡೋದು, ಇಲ್ಲ ರಿಕವರಿ ಏಜೆಂಟ್ಸ್ ಮೂಲಕ ಮಾಡೋದು, ಎಲ್ಲ ತರಹದ ಪ್ರಯತ್ನ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಈ ಥರ ಹೋಗೋದಕ್ಕೆ ಬದಲು ನೀವೇನು ಮಾಡ್ಬೋದು ಅಂದರೆ ಒಂದು ಲೀಗಲ್ ಕನ್ಸಲ್ಟು, ಲೀಗಲ್ ಟೀಮ್ ಜೊತೆಗೆ ಮಾತಾಡಿ ಫ್ರೆಂಡ್ಸ್. ಮಾತಾಡಿ ಒಂದು ಒರಿಜಿನಲ್ ಸೂಟ್ ಸಬ್ಮಿಟ್ ಮಾಡಿ. ಈ ಒರಿಜಿನಲ್ ಸೂಟ್ ಸಬ್ಮಿಟ್ ಮಾಡೋದ್ರಿಂದ ನೀವು ಇರೋ ಜಾಗದಲ್ಲಿ